ಫೋನ್ಯಾಗ ನಿಮ್ಗೆ ಕಳಿಸ್ತೀವಿ, ಅವು ಬಂದ್ರೆ ಮಾತ್ರ ನಾವು ತಗೊಂತೀವಿ ಅಂತಾರೆ. ಇದು ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಇದಕ್ಕೆ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಬಂದು ಡೇಟ್ ಕೊಟ್ಟು, ಇಲ್ಲ 31 ಇನ್ನೂ 1 ತಿಂಗಳು ಕೊಟ್ಟರು ಸಾಲದಲ್ಲ. ಯಾಕಪ್ಪ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದೇ ಹತ್ತಿ ಏನಪ್ಪ ಅಂತಂದ್ರೆ ಮೂಲ ನಮ್ಗೆ ಕಸು ಬಂದರೆ ಹತ್ತಿ, ಭತ್ತ ಇವೆರಡು ಬಿಟ್ಟ ಮೇಲೆ ನಮ್ಮಲ್ಲಿ ಯಾವ ಥರದ ಬೆಳೆಗಳೂ ನಾವು ಬೆಳೆಯಂಗಿಲ್ಲ. ಇದಕ್ಕೇನಪ್ಪ ಹೆಚ್ಚು ಮಾಹಿತಿ ಕೊಡಬೇಕು. ರೈತರಿಗೂ ದಡ್ರ ಬರ್ತಾನೆ, ಒಬ್ಬ ಅವಿದ್ಯವಂತನು ಬರ್ತಾನೆ, ಅವನಿಗೂ ಸಹಕರಿಸಿ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥವ್ರಲ್ಲಿ ಹಿಂದಿ ಮಾತಾಡ್ತಕ್ಕಂಥ ಆಫೀಸರ್ಸ್ಗಳು ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡೋಕ್ಕೂ ಆಗೋದಿಲ್ಲ. ಅದರ ಸಲುವಾಗಿ ಇಲ್ಲಿ ಒಬ್ಬರನ್ನ ಏನಪ್ಪ ಅಂದರೆ ನಮ್ಮ ಕನ್ನಡ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನಿಟ್ಟು ಜನರಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕೋರ್ತೇನೆ. ಏನು ನಿನ್ನೆ 27 ಏನು ಹತ್ತಿ ಖರೀದಿ ಕೇಂದ್ರವನ್ನ ಮಾನ್ವಿಯಲ್ಲಿ ಪ್ರಾರಂಭ ಮಾಡಿದಾರ. ಶಾಸಕರು, ಮಾನ್ಯ ಸಚಿವರುಗಳು, ಸರ್ಕಾರ ಅದನ್ನ ಮಾನ್ವಿಯ ಜನತೆ ಸ್ವಾಗತವನ್ನ ಮಾಡ್ತಾ ಇದ್ವಿ. ಆ ಸ್ವಾಗತ ಮಾಡೋದ್ರಿಂದ ಕಡೆಯದಾಗಿ ಈಗ ಇವತ್ತು ಏನಂತಂದ್ರೆ ಏನು 31ನೇ ತಾರೀಕು ಕೊನೆಯ ನೋಂದಣಿ ದಿನಾಂಕವನ್ನ ಘೋಷಣೆ ಮಾಡಿದ್ದೀರಿ. 27 ಪ್ರಾರಂಭ ಮಾಡಿ 31ಕ್ಕೆ ಕೊನೆಯ ಮಾಡಿದ್ರೆ ಯಾವ ರೀತಿ ನಾವು ಹತ್ತಿ ಖರೀದಿ ಕೇಂದ್ರಕ್ಕೆ ಹತ್ತಿಯನ್ನ ಸಾಗಣೆ ಮಾಡಬೇಕು. ಅದೇ ರೀತಿಯಾಗಿ ಏನು ಮತ್ತೆ ನೋಂದಣಿ ಏನು ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗ್ತದ. ಮತ್ತು ರಿಜಿಸ್ಟ್ರೇಷನ್ ಮಾಡಕ್ಕೆ ಹಲವಾರು ತೊಡಕುಗಳಿದಾವೆ. ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಸರ್ವರ್ ಸಮಸ್ಯೆ ಇದೆ. ಮತ್ತೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಮತ್ತೆ ಅದನ್ನ ಅಪ್ರೂವ್ ಕೊಡಬೇಕು ಕೃಷಿ ಇಲಾಖೆ. ಅಪ್ರೂವ್ ತಗೊಂಡು ನಾವು ಸಮಯವನ್ನ ನಿಗದಿ ಮಾಡ್ಕೊಂಡು ಹತ್ತಿ ತೋರ್ಬೇಕಂತಂದ್ರೆ ಬಹಳ ದಿನಗಳು ಟೈಮ್ ಹಿಡಿತದ. ಹಾಗಾಗಿ ಏನು ಹತ್ತಿ ಖರೀದಿ ಕೇಂದ್ರದಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು. ಮತ್ತೆ ಏನು ಎಕರೆಗೆ 9 ಕ್ವಿಂಟಲ್ ನಿಗದಿ ಮಾಡಿದ್ರಿ, ಅದು ಸಾಕಾಗ್ತಾ ಇಲ್ಲ. ಹಾಗಾಗಿ ಎಕರೆಗೆ 20 ಕ್ವಿಂಟಲ್ ನಿಗದಿ ಮಾಡಬೇಕು. ಏನು 31ರ ದಿನಾಂಕವನ್ನ ಕಡಿತಗೊಳಿಸಿ ಇನ್ನೂ 2 ತಿಂಗಳ ಅವಕಾಶ ಕೊಡಬೇಕು. ಹತ್ತಿ ಈಗಾಗಲೇ ಇನ್ನೂ ಹತ್ತಿ ಹೊಲದಲ್ಲಿ ಇರೋದ್ರಿಂದ ಹತ್ತಿ ಇನ್ನೂ ಬಹಳ ಹೆಚ್ಚಿನ ದಿನ ಬೇಕಾಗ್ತದೆ. ಹಾಗಾಗಿ 2-3 ತಿಂಗಳನ್ನ ವಿಸ್ತರಣೆ ಮಾಡ್ಬೇಕಂತೇಳಿ ಈ ಮೂಲಕ ಏನು ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಏನ್ ನ್ಯೂನತೆಗಳಿದಾವೆ, ರೈತರನ್ನ ತಿರುಗಾಡಿಸುವಂತ ಸಮಸ್ಯೆಗೆ ತಾವು ಇಳಿಸಿದ್ದೀರಿ. ಹಾಗಾಗಿ ರೈತರು ಏನ್ ತಿರುಗಾಡುವಂತ ಸಮಸ್ಯೆಗಳನ್ನ ಬಿಡಿಸಿ ಹತ್ತಿ ಖರೀದಿ ಕೇಂದ್ರಕ್ಕೆ ಸುಗಮವಾಗಿ ಹತ್ತಿಯನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ತಿಳಿಪಡಿಸ್ತಾ ಇದ್ವಿ. ಸಾಬರ್ ನಮಸ್ತೆ. ನನ್ನ ಹೆಸರು ಒಳೆಯಪ್ಪನ ಅಂತ ಕೇಸಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷರು ಮಾನ್ವಿ. ಸರ್ ನಿನ್ನೇನು ಸರ್ ಇಲ್ಲಿ ಒಂದು ಹತ್ತಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ನಿನ್ನೆ. ಈಗ ರೈತರು ನೋಂದಣಿ ಮಾಡಕಂತ ಕೃಷಿ ಇಲಾಖೆಯಲ್ಲಿ 1,000 ರೈತರು ಇದ್ದಾರೆ. ಅಲ್ಲಾದ್ಮೇಲೆ ಮತ್ತೆ ಶೈಲಜ ಇಂಡಸ್ಟ್ರಿಯಲ್ಲಿ 1,000 ರೈತರು ಇದ್ದಾರೆ. ಅಲ್ಲಿ ನೋಂದಣಿ ಅಲ್ಲೇ ಆಗಿಲ್ಲದಕ್ಕ ಇಲ್ಲಿಗೆ ಹೇಳ್ತಾರೆ, ಇಲ್ಲೇ ಆಗಿಲ್ಲ ಅಲ್ಲಿಗೆ ಹೇಳ್ತಾರೆ. ರೈತರು ನಾಳೆ ಒಂದಿನ ಬೀದಿ ಬರುವಂತ ಪರಿಸ್ಥಿತಿ ಆಗುತ್ತೆ. ಯಾಕೆಂದ್ರೆ 31ಕ್ಕೆ ಡೇಟ್ ಈಗ ಲಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಇನ್ನು 1 ತಿಂಗಳ ಮುಂದೆ ಜಾಸ್ತಿ ಕೊಡಬೇಕು. ಈಗ ಸಿಸಿಐನವರು ಆಗ್ಲಿ, ಕೃಷಿ ಇಲಾಖೆಯವರಾಗ್ಲಿ, APMC ಆಗಲಿ ಏನಪ್ಪದು ಸಂಪೂರ್ಣವಾಗಿ ನೀವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು ನೀವು ಹತ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದಾರಲ್ಲ, ಈಗ ಇನ್ನೊಂದು ತಿಂಗಳ ಕೊಡಬೇಕಾಗಿ ನಾವು ಅಧಿಕಾರಿಗಳನ್ನ ನಾವು ಮನವಿ ಮಾಡಿಕೊಡ್ತೇವೆ. ಯಾಕಂದ್ರೆ ಇನ್ನ ಹೊಲದಲ್ಲಿ ಇನ್ನ ಹತ್ತಿದೆ, ಇನ್ನ ಬಿಡಿಸೋದಾಗಿಲ್ಲ. ಇನ್ನ ಇವರು ಮತ್ತೆ ಡೇಟ್ ಕೊಟ್ಟು ಕೇಸಿ ಇನ್ನ ಇದು ನೋಡ್ರಿ ಇನ್ನೊಂದು ವಾರ ಬೇಕಾದಕ್ಕೆ. ಇಲ್ಲಿ ನೋಡಿ ಈಗ ಡೇಟ್ ತಗೋತಾರೆ, ಬಟ್ ಹೆಂಗ್ ಗೊತ್ತರ ಈಗ 31ಕ್ಕೆ ಲಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು, ರೈತರನ್ನ ಘೋಷಿಸಬಾರ್ದು. ಹಾಗಾಗಿ ನಾವು ಈ ಪತ್ರಿಕೆ ಮುಖಾಂತರ ನಾವು ತಿಳಿಪಡಿಸ್ತೇವೆ. ಅಲ್ಲ ಸರ್, ಈಗ ಇದೇ ತಿಂಗಳ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ರೈತರು ಕೂಡ ಒಂದು ರೀತಿಯಲ್ಲಿ ಗೊಂದಲಮಯವಾಗಿ ಉಂಟಾಗುತ್ತೆ, ಅಲೆದಾಡುವಂತ ಸ್ಥಿತಿ ಇದೆ. ಈಗ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ರೀತಿ ಆದ್ರೆ ರೈತರಿಗೆ ಒಂದು ರೀತಿಯಲ್ಲಿ ವಂಚನೆ ಮೋಸ ಆಗುತ್ತಲ್ಲ ಸರ್? ಸರ್ ನೋಡಿ ಸರ್, ಈಗ ಅಲ್ಲಿ ಶೈಲಜ್ ಇಂಡಸ್ಟ್ರಿಯಲ್ಲಿ 4 ಮಂದಿನ ಕೃಷಿ ಇಲಾಖೆಯವರು ಬಿಟ್ಟರು ಸರ್. ಯಾರು CCB ಅವರು ಅಲ್ಲಿ ರೌಂಡ್ ಆಗಿ ತಿರ್ತೀವಿ ಸರ್ ಏನಪ್ಪ. ಯಾಕಂದ್ರೆ ಸರ್ವರ್ ಅಲ್ಲ, ಬಟ್ ಅಲ್ಲಿಂದ ಅಪ್ರೂವ್ ಆದ್ಮೇಲೆ ಕೃಷಿ ಇಲಾಖೆ ಬರೋದು ಅಲ್ಲಿಂದ 6 ಕಿಲೋಮೀಟರ್ ಆಗ್ತಾರೆ ಅಲ್ಲಿಗೆ, ಇಲ್ಲಿಂದ 6 ಕಿಲೋಮೀಟರ್ ಅಲ್ಲಿಗೆ, ಅಲ್ಲಿಂದ 6 ಕಿಲೋಮೀಟರ್ ಈ ಕಡೆ ರೈತರನ್ನೆಲ್ಲ ತಿರುಗಾಡಿಸೋ ಪರಿಸ್ಥಿತಿ ಮಾಡ್ತಾರೆ. ಹಾಗಾಗಿ ಕೃಷಿ ಇಲಾಖೆಯವರು ಮತ್ತೆ ಆಮೇಲೆ APMC ಅವರು ಇಲಾಖೆಯವ್ರನ್ನ ಅಲ್ಲೇ ಶೈಲಜ್ ಇಂಡಸ್ಟ್ರಿಯಲ್ಲೇ ಇಡಬೇಕಾಗಿ ನಾವು ಮನವಿ ಮಾಡಿಕೊಡ್ತೇವೆ. ಮುಂಜಾನೆ ಬರ್ರಿ ಮಾಡ್ತಾರ ಹೇಳಿದೆವು. ರಾತ್ರಿ ಏನು ಕುಡಿದ ಸರ್ 4 ದಿನ ಹೋಗಿದ್ರಿ ಸರ್ ಕಂಟಿನ್ಯೂ. ಸರ್ 4 ದಿನ ಒಂದಿನ ಅಲ್ಲ 4 ದಿನ ಹೋಗಿದ್ರೆ ಏನಂತಾರೆ ಗೊತ್ತಾಗ ಸರ್? ಮಾತಾಡಿ ಮಾಡ್ತೀನಿ, ಯಾವಾಗ ಮಾತಾಡ್ತೀವಿ ಇವಾಗ ಮಾಡ್ತೀವಿ. ರಾತ್ರಿ ಬಂದು ಯಾಕೆ ಇಲ್ಲ ಬನ್ನಿ, ಬೆಳಿಗ್ಗೆ ಮಂದಿಗೆ ಜಮಾ ಮಾಡಿದ್ರಿ, ಗೌಡರಿಗೆ ಜಮಾ ಮಾಡಿದ್ರಿ, ಬೆಳಿಗ್ಗೆ ಇನ್ನೂ ಒಂದು ತಿಂಗಳ ಅವಕಾಶ ಕೊಟ್ಟು ರಿಜಿಸ್ಟ್ರೇಷನ್ಗೆ ಮತ್ತು ಖರೀದಿಗೆ ಅವಕಾಶ ಕೊಡಬೇಕು. ಮತ್ತೆ ಏನು ಒಬ್ಬರ ಒಂದು ಎಕರೆಗೆ 9 ಕ್ವಿಂಟಲ್ ಮಾಡಿದ್ದೀರಿ,
ಈಗ 9 ಕ್ವಿಂಟಲ್ ಸಾಲ್ತಾ ಇಲ್ಲ, ಎಕರೆಗೆ 20 ಕ್ವಿಂಟಲನ್ನು ಖರೀದಿ ಮಾಡಬೇಕು. ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಏನು ಕೃಷಿ ಇಲಾಖೆಯವರು ತಮ್ಮ ಕಾರ್ಯ, ರೈತರು ನಾವು ಅವಿದ್ಯಾವಂತರಾಗಿದ್ದೀವಿ, ಹಾಗಾಗಿ ನಮಗೆ ಏನು ಮೊಬೈಲ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಸಂಬಂಧಪಟ್ಟಂಥ RSK ಅಂತ ಇಒಗಳು ರೈತರಿಗೆ ಸೆಮಿನಾರ್ ಕೊಡುವ ಮುಖಾಂತರ ಏನು ಈ ಹತ್ತಿ ಖರೀದಿ ಕೇಂದ್ರ ಏನು ಹತ್ತಿ ಮಾರ್ಕೊಳ್ಳೋಕೆ ಬರ್ತಾ ಇದೀವಲ್ಲ, ನಾವು ನಮಗೆ ಇಲ್ಲಿ ಮಾರೋದಕ್ಕೆ ಅನುಕೂಲ ಮಾಡಬೇಕು. ತಾವು ಇಲ್ಲೆಲ್ಲ ಮಾರೋದಕ್ಕೆ ಇಲ್ಲಿ ನಾವೆಲ್ಲ ಏಡಿಗಳು ಇಲ್ಲೆಲ್ಲ ಸಿಬ್ಬಂದಿಗಳನ್ನು ಕೊಟ್ಟು ರೈತರಿಗೆ ಅನಾನುಕೂಲದಾಗೆ ಮಾಡಿ ನಮಗೆಲ್ಲ ರೈತರಿಗೆ ಇನ್ನೂ ಕೆಲಸ ಇರೋದ್ರಿಂದ ಇಲ್ಲಿ ನಿಂತು ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿ ಅಪ್ರೂವ್ ಮಾಡಿ ಹತ್ತಿ ತರೋದಕ್ಕೆ 1 ವಾರ ಮಾಡಿ ನಮ್ಮ ಹತ್ತಿ ಕೊಳಿಸುವಂಥ ಪ್ರಯತ್ನ ಮಾಡಬಾರ್ದು. ಮಾನ್ಯ ವಿಡಿಯೋ ಮುಖಾಂತರ ಸಂಬಂಧಪಟ್ಟಂಥ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಶಾಸಕರುಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಮತ್ತು ಸಂಬಂಧಪಟ್ಟಂಥ CC ಏನು ಇಲ್ಲಿ ಟೆಂಡರ್ ಆಗಿದೆ CCಯ ಮುಖ್ಯಸ್ಥರುಗಳಿಗೆ ಇವತ್ತು ಮನವರಿಕೆ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಮುಖಾಂತರ ಏನು ಈ ಕೃಷಿ ಇಲಾಖೆಯವರಿಗೆ ಸಂಬಂಧಪಟ್ಟ ತಕ್ಷಣ ಇಲ್ಲಿ ಏನು ರೈತರಿಗೆ ಆಗುವತಕ್ಕಂಥ ಎಲ್ಲ ಅನಾನುಕೂಲವನ್ನು ಬಗೆಹರಿಸಿ ನಮಗೆ ಹತ್ತಿ ಮಾರೋದಕ್ಕೆ ಅವಕಾಶ ಮಾಡಬೇಕಂತೇಳಿ ಈ ಮೂಲಕ ಈ ವಿಡಿಯೋ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಇವತ್ತು ತಮಗೆ ತಿಳಿಬಯಸ್ತಾ ಇದ್ದೀವಿ. ಫೋನ್ಯಾಗ ನಿಮ್ಗೆ ಕಳಿಸ್ತೀವಿ, ಅವು ಬಂದ್ರೆ ಮಾತ್ರ ನಾವು ತಗೊಂತೀವಿ ಅಂತಾರೆ. ಇದು ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಇದಕ್ಕೆ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಬಂದು ಡೇಟ್ ಕೊಟ್ಟು ಇಲ್ಲ 31 ಇನ್ನೂ 1 ತಿಂಗಳು ಕೊಟ್ಟರು ಸಾಲದಲ್ಲ. ಯಾಕಪ್ಪ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದೇ ಹತ್ತಿ ಏನಪ್ಪ ಅಂತಂದ್ರೆ ಮೂಲ ನಮ್ಗೆ ಕಸು ಬಂದರೆ ಹತ್ತಿ, ಭತ್ತ ಇವೆರಡು ಬಿಟ್ಟ ಮೇಲೆ ನಮ್ಮಲ್ಲಿ ಯಾವ ಥರದ ಬೆಳೆಗಳನ್ನು ನಾವು ಬೆಳೆಯಂಗಿಲ್ಲ. ಇದಕ್ಕೇನಪ್ಪ ಹೆಚ್ಚು ಮಾಹಿತಿ ಕೊಡಬೇಕು ರೈತರಿಗೂ. ದಡ್ರ ಬರ್ತಾನೆ, ಒಬ್ಬ ಅವಿದ್ಯಾವಂತನು ಬರ್ತಾನೆ, ಅವನಿಗೂ ಸತ್ಯ ಸಹಕರಿಸಿ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥವ್ರಲ್ಲಿ ಹಿಂದಿ ಮಾತಾಡ್ತಕ್ಕಂಥ ಆಫೀಸರ್ಸ್ಗಳು ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡೋಕ್ಕೂ ಆಗೋದಿಲ್ಲ. ಅದರ ಸಲುವಾಗಿ ಇಲ್ಲಿ ಒಬ್ಬರನ್ನ ಏನಪ್ಪ ಅಂದರೆ ನಮ್ಮ ಕನ್ನಡ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನಿಟ್ಟು ಜನರಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕೋರ್ತೇನೆ.